Hello everyone, welcome to Spurti Navodaya Coaching Center Company, Ballari District. Okay. ಭಾನುವಾರ ಮಾರ್ಚ್ 22ನೇ ತಾರೀಕಿನಂದು ನಡೆದಂತ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಿಷಯದಲ್ಲಿ ಬಂದಂತ ಪ್ರಶ್ನೆಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನ್ ಕೇಳಿದ್ದಾರೆ ಒಂದೇ ಕ್ವಶನ್, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಅಥಾರಿಟಿ. ಅಥಾರಿಟಿಯ ಪ್ಲೂರಲ್ ಫಾರ್ಮ್ ಅಂದ್ರೆ ಬಹುವಚನವನ್ನ ಕೇಳಿದ್ದಾರೆ. ಇಲ್ಲಿ ಅಥಾರಿಟಿಗೆ ಸಂಬಂಧಪಟ್ಟಂತೆ ಬಹುವಚನ ಏನಾಗ್ತೈತಿ, ಇಲ್ಲಿ ಪ್ಲೂರಲ್ ಫಾರ್ಮ್ ಅಂದ್ರೆ ಏಕವಚನ ಬಹುವಚನಗಳನ್ನ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಗಳಿದಾವೆ. ಈ ಪದಕ್ಕೆ ಸಂಬಂಧಪಟ್ಟಂತೆ ಅಥಾರಿಟಿ ಯಾವ ಒಂದು ಶಬ್ದ ಕೊನೆಯದಾಗಿ ಕಾನ್ಸೋನೆಂಟ್ ಇಂದ ಎಂಡ್ ಆಗ್ತೈತಿ ಅಥವಾ ವಾಯ್ ಇಂದ ಎಂಡ್ ಆಗ್ತೈತೋ ಆ ಸಂದರ್ಭದಲ್ಲಿ ಈ ವಾಯನ್ನ ತೆಗೆದು IS ಅನ್ನ ಹಚ್ಚಬೇಕು. IS ಪ್ರತ್ಯಯವನ್ನ ಹಚ್ಚಿದಾಗ ಅದು ಬಹುವಚನವಾಗಿ ಪರಿವರ್ತನೆ ಆಗ್ತೈತಿ. ಹಾಗಾಗಿ ಅಥಾರಿಟಿಗೆ ಸಂಬಂಧಪಟ್ಟಂತೆ ಅದರ ಪ್ಲೂರಲ್ ಫಾರ್ಮ್ ಯಾವ್ದಂದ್ರೆ ಆಪ್ಷನ್ ಸಿ ಅಲ್ಲಿರುವ ಅಥಾರಿಟೀಸ್ ಕರೆಕ್ಟ್ ಆಗ್ತೈತಿ. ಆದ್ರೆ ಮತ್ತೆ ಬೇರೆ ಆಥರ್ ಅಂತ ಆಗಲ್ಲ. ಆಥರ್ ಅಂದ್ರೆ ಕವಿ ಅಥವಾ ಕವಿ ಅಂತ ಹೇಳ್ತಾ ಹೋಗ್ತೀವಿ. ಅಥಾರಿಟೈಸ್ ಅಂತಾಗಿದೆ. ಇದು ಇಲ್ಲಿ ವಾಯನ್ನ ತೆಗೆದು IS ಅನ್ನ ಹಚ್ಚಬೇಕು. ಆದ್ರೆ ವಾಯನ್ನ ಎಸ್ ಅನ್ನ ಹಚ್ಚಿದರೆ ರಾಂಗ್ ಆಗ್ತೈತಿ. ನೆಕ್ಸ್ಟ್ ಅಥಾರಿಟೀಸ್ ಅಂತಾಗಿದೆ, ಇಲ್ಲಿ ಈ ವರ್ಡ್ ಸಂಬಂಧಪಡಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಂದ್ರೆ ಅಥಾರಿಟೀಸ್. ವಾಯನ್ನ ತೆಗೆದು IS ಪ್ರತ್ಯಯವನ್ನ ಹಚ್ಚಿದಾಗ ಆ ಅಥಾರಿಟಿ ವರ್ಡ್ ಪ್ಲೂರಲ್ ಫಾರ್ಮ್ ಇಲ್ಲಿ ಅಥಾರಿಟೀಸ್ ಆಗಿ ಪರಿವರ್ತನೆ ಆಗ್ತೈತಿ. ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಡ್. ಒಂದು ಪದದಲ್ಲಿ ಈ ವಾಕ್ಯವನ್ನ ಬರಿಬೇಕು. ಏನು ವಾಕ್ಯವನ್ನು ಕೊಟ್ಟಿದ್ದಾರೆ? ಅ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್. ಅ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್ ಅಂದ್ರೆ ಪ್ರಾಣಿಗಳು, ಯಾವ ಪ್ರಾಣಿಗಳು ಕಾಡಲ್ಲಿ ವಾಸಿಸುತ್ತವೆ ಅವಕ್ಕೆ ಯಾವ ರೀತಿಯಾಗಿ ಕರಿತೀವಿ ನಾವು? ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಏನಂತ ಕರಿತೀವಿ? ಹೌದಾ? ಅದಕ್ಕೆ ನಾವು ಒನ್ ವರ್ಡ್ ಅಲ್ಲಿ ಕೊಡ್ಬೇಕಾದ್ರೆ ಅ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್, ಅವು ಅರಣ್ಯದಲ್ಲಿ ವಾಸಿಸ್ತವೆ. ಹಾಗಾಗಿ ಫಾರೆಸ್ಟ್ ಅಂತ ಆಗ್ತೈತಿ. ಓಕೆ, ಅಂದ್ರೆ ಇಲ್ಲಿ ಎನಿಮಲ್ಸ್, ವೈಲ್ಡ್ ಅನಿಮಲ್ಸ್ ಮೀನ್ಸ್ ಕಾಡು ಪ್ರಾಣಿಗಳು. ಕಾಡು ಪ್ರಾಣಿಗಳು ಕಾಡಿನಲ್ಲಿ ವಾಸ ಮಾಡ್ತಾವು. ಡೊಮೆಸ್ಟಿಕ್ ಅಂದ್ರೆ ಡೊಮೆಸ್ಟಿಕ್ ಎನಿಮಲ್ಸ್ ಗಳು ಸಾಕು ಪ್ರಾಣಿಗಳಾಗಿರ್ತವೆ. ಆ ಸಾಕು ಪ್ರಾಣಿಗಳು ನಾವು ವಾಸುವಂತ ನಮ್ಮ ಮನೆ ಈ ರೀತಿಯಲ್ಲಿ ವಾಸ ಮಾಡ್ತವೆ. ಆದ್ರೆ ಅವ್ರು ಕೇಳಿರುವಂತದ್ದು ವೈಲ್ಡ್ ಅನಿಮಲ್ಸ್ ಬಗ್ಗೆ ಕೇಳಿದ್ದಾರೆ. ಹಾಗಾಗಿ ವೈಲ್ಡ್ ಅನಿಮಲ್ಗಳು ಅರಣ್ಯದಲ್ಲಿ ವಾಸ ಮಾಡ್ತವೆ. ಫಾರೆಸ್ಟ್ ಸರಿಯಾದ ಉತ್ತರ. ಇಲ್ಲಿ ಅಕ್ವಾಟಿಕ್ ಅನಿಮಲ್ ಅಂದ್ರೆ ವಾಟರ್ ಬರ್ತದೆ. ನೆಕ್ಸ್ಟ್ ಕೇಜ್ ಅಂದ್ರೆ ಪಂಜರದಲ್ಲಿ ಇರ್ತಕ್ಕಂಥ ಪಕ್ಷಿಗಳನ್ನ ನಾವು ಕೇಜ್ ಅಲ್ಲಿ ಹಾಕ್ತಾ ಹೋಗ್ತೀವಿ. ಓಕೆ, ಹೀಗಾಗಿ ವೈಲ್ಡ್ ಅನಿಮಲ್ಸ್ ಅಂತ ಬಂದಾಗ ಅವು ಫಾರೆಸ್ಟ್ ಅಲ್ಲಿ ವಾಸ ಮಾಡ್ತಾವು. ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನ ನೋಡೋಣ. The other gender of underlined word to complete the sentence. ಓಕೆ, ಅದರ್ ಜೆಂಡರ್ ಅಂದ್ರೆ ಇನ್ನೊಂದು ಲಿಂಗವನ್ನ ಬರೀರಿ ಅಂತ ಹೇಳಿದ್ದಾರೆ. ಗೆರೆ ಎಳೆದ ಪದದ ಇನ್ನೊಂದು ಲಿಂಗವನ್ನ ಬರೀರಿ ಅಂತ ಹೇಳಿದ್ದಾರೆ. ದ ವೈಫ್ ಅಂಡ್ ಡ್ಯಾಶ್ ವೇರ್ ಲಾಫಿಂಗ್ ಎಟ್ ದ ಮಂಕಿ. ಇಲ್ಲಿ ವೈಫಿಗೆ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ವೈಫ್ ಅದರ್ ಜೆಂಡರ್ ಯಾವ್ದಾಗ್ತದೆ ಅಂದ್ರೆ ಹಸ್ಬೆಂಡ್. ವೈಫ್ ಅದರ್ ಹಸ್ಬೆಂಡ್ ಅದರ ಜೆಂಡರ್ ಯಾವ್ದಾಗತ್ತೆ ಅಂದ್ರೆ ಹಸ್ಬೆಂಡ್ ಆಗ್ತೈತಿ. ಹಾಗೆ ಫಾದರ್ ಇದ್ದಿದ್ದು ಮದರ್ ಆಗ್ತೈತಿ. ನೆಕ್ಸ್ಟ್ ಆಲ್ರೆಡಿ ಇಲ್ಲಿ ಮದರ್ ಕೊಟ್ಟಿದ್ದಾರೆ. ಹಾಗಾಗಿ ಮದರ್ ಇದ್ದಿದ್ದು ಫಾದರ್ ಆಗ್ತಾ ಹೋಗ್ತೈತಿ. ಹಾಗಾಗಿ ಇಲ್ಲಿ ವೈಫ್ ಅದರ್ ಜೆಂಡರ್ ಯಾವ್ದಂದ್ರೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್, ಹಸ್ಬೆಂಡ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೆಫ್ಯೂಸ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಅ ವರ್ಡ್ ರೆಫ್ಯೂಸ್. ರೆಫ್ಯೂಸ್ ಅಂತ ಬಂದಾಗ ಇದ್ರದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಅನ್ನ ಕೇಳಿದ್ದಾರೆ. ಅಂದ್ರೆ ಭೂತಕಾಲದಲ್ಲಿರ್ತಕ್ಕಂಥ ಪದ ಯಾವ್ದಾಗ್ತೈತೆ ಅಂತ ಕೇಳಿದ್ದಾರೆ. ರೆಫ್ಯೂಸ್ ರೂಲ್ ಪ್ರಕಾರ ಇ ಇಂದ ಎಂಡ್ ಆಗಿದ್ರೆ, ಆ ವರ್ಡ್ ಇ ಇಂದ ಎಂಡ್ ಆಗಿದ್ರೆ ಅದಕ್ಕೆ ಸಿಂಪಲ್ ಆಗಿ ನಾವು ಡಿ ಅನ್ನ ಹಚ್ಚಿದ್ರೆ ಅದು ಪಾಸ್ಟ್ ಟೆನ್ಸ್ ಗೆ ಕನ್ವರ್ಟ್ ಆಗ್ತೈತಿ. ರೆಫ್ಯೂಸ್ ಇಲ್ಲಿ ಇ ಇಂದ ಎಂಡ್ ಆಗಿದೆ ಅಂದ್ರೆ ಈ ವರ್ಡ್, ಅದಕ್ಕೆ ನಾವು ಇದನ್ನ ಡಿ ಅನ್ನ ಹಚ್ಚೋದ್ರಿಂದ
ಇದೇನಾಗ್ತೈತಿ ಫಾಸ್ಟ್ ಟೆನ್ಸಿಗೆ ಕನ್ವರ್ಟ್ ಆಗ್ತೈತಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ಫೋರ್ತ್ ಒನ್. ಟು ರಿಜೆಕ್ಟ್ ಆಗಲ್ಲ, ರೆಫ್ಯೂಸ್ ಮೀನ್ಸ್ ಇದ್ರದ್ದು ಸಿನೋನಿಮ್ ಆಗುತ್ತಾ. ಟು ರಿಜೆಕ್ಟ್ ಇಸ್ ಅನ ಸಿನೋನಿಮ್ ಆಗ್ತೈತಿ. ಟು ಅಕ್ಸೆಪ್ಟ್ ಅಂದ್ರೆ ಅದ್ರ ಅಪೋಸಿಟ್ ವರ್ಡ್ ಆಗ್ತೈತಿ. ಹಾಗೆ ಟು ಡಿನೇ ಟು ಡಿನೇನು ಆಗಲ್ಲ, ಇದು ಫಾಸ್ಟ್ ಟೆನ್ಸ್ ವರ್ಡ್ ರೆಫ್ಯೂಸ್ಡ್ ಅಂತ ಆಗ್ತೈತಿ. ನೆಕ್ಸ್ಟ್ 5ನೇ ಪ್ರಶ್ನೆ, ಸೀತಾ ಅಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ಸೀತಾ ಅಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಏನು? ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್. ದ ಅಂಡರ್ಲೈನ್ಡ್ ಅಂದ್ರೆ ಇಲ್ಲಿ ಸೀತಾಗೆ ಅಂಡರ್ಲೈನ್ ಮಾಡಿದ್ದಾರೆ ಹಾಗೂ ಗೀತಾಗೂ ಸಹ ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಸೀತಾ ಮತ್ತು ಗೀತಾ ಏನು, ಇವು ಯಾವ ಪದಗಳು? ವರ್ಬೋ, ಆಡ್ವರ್ಬೋ, ನೌನ, ಪ್ರನೌನ ಏನಾಗಿದೆ ಅವು ಅಂತ ಕೇಳಿದ್ದಾರೆ. ಸೀತಾ ಮತ್ತು ಗೀತಾ ಅಂದ್ರೆ ನೌನ್ ಅಂದ್ರೆ ನಾಮಪದಗಳು. ಇವೆಲ್ಲವೂ ಸೀತಾ ಮತ್ತು ಗೀತಾ ನಾಮಪದಗಳಾಗಿದೆ. ಇಲ್ಲಿ ಪ್ರನೌನ್ ಅಂತಿದೆ. ಪ್ರನೌನ್ ಅಂದ್ರೆ ಸರ್ವನಾಮಪದ ಅಂತ ಹೇಳ್ತೀವಿ. ಅಂದ್ರೆ ನಾಮಪದದ ಬದಲಾಗಿ ಬಳಸ್ತೀವಿ. ವಿ ಯೂಸ್ ಇನ್ಸ್ಟೆಡ್ ಆಫ್ ಅ ನೌನ್. ಇನ್ಸ್ಟೆಡ್ ಆಫ್ ನೌನ್ ವಿ ಯೂಸ್ ಅ ಪ್ರನೌನ್. ಅಡ್ವರ್ಬ್ ಅಂದ್ರೆ ಕ್ರಿಯಾಪದದ ಬದಲಾಗಿ ಬಳಸ್ತಕ್ಕಂಥದ್ದು. ಆಕ್ಷನ್ ವರ್ಡ್ ಅಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಕ್ರಿಯೆಗೆ ನಾವು ಆಕ್ಷನ್ ವರ್ಡ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಸೀತಾ ಮತ್ತು ಗೀತಾ ಎಂಬುದು ನೌನ್ ಆಗಿದೆ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಫಾರ್ ಫಿಫ್ತ್ ಒನ್. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಹೋಗೋಣ. ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಆರ್ ಅ ಸ್ಮಾಲ್ ಆರ್ ಅ ವೆರಿ ಬಿಗ್ ವಿತ್ ಅ ಫ್ಲವರ್ ಗ್ರೋಯಿಂಗ್ ಹಿಯರ್ ಅಂಡ್ ದೇರ್ ಮಸ್ಟ್ ಬೆಂಡ್ ಹಿಸ್ ಬ್ಯಾಕ್ ಅಂಡ್ ಅ ಡೀಗ್. ಹೌದಾ? ಇಲ್ಲಿ ಒಂದು ಪದ್ಯದ ಸ್ಟ್ಯಾಂಜಾವನ್ನು ಕೊಟ್ಟಿದ್ದಾರೆ. ಆ ಸ್ಟ್ಯಾಂಜಾದಲ್ಲಿ ಒಂದಿಷ್ಟು ಕ್ವಶನ್ ಅನ್ನು ಕೇಳಿದ್ದಾರೆ. ಏನು? ದ ವರ್ಡ್ ದಟ್ ರೈಮ್ಸ್ ವಿತ್ ವರ್ಡ್ ಬಿಗ್. ಅಂದ್ರೆ ಇಲ್ಲಿ ಬಿಗ್ ಪದದ ಪ್ರಾಸ ಪದ ರೈಮಿಂಗ್ ವರ್ಡ್ ಅನ್ನ ಕೇಳಿದ್ದಾರೆ. ಬಿಗ್ ರೈಮಿಂಗ್ ವರ್ಡ್ ಏನಾಗುತ್ತಂದ್ರೆ ಡಿಗ್ ಆಗ್ತೈತಿ. ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ಬಿಗ್ ಡಿಗ್ ಅಂದ್ರೆ ಪ್ರೊನೌನ್ಸಿಯೇಷನ್ ಸೇಮ್ ಆಗಿ ಬರಬೇಕು, ಅವಾಗ ಅದು ರೈಮಿಂಗ್ ವರ್ಡ್ ಆಗಿ ಕನ್ವರ್ಟ್ ಆಗ್ತೈತಿ. ಅಥವಾ ಕೊನೆಯ ಪದ ಸೇಮ್ ಬಂದಿರಬೇಕು. ಇಲ್ಲಿ ಬಿಗ್ ಇದೆ, ಹೌದಾ? ಅದನ್ನೇ ಡಿಗ್ ಅಂದ್ರೆ ಕೊನೆಯ 2 ಪದಗಳು ಸೇಮ್ ಇದಾವ. ಇಲ್ಲಿ ಯಾವ್ದನ್ನಾದ್ರು ನೋಡ್ರಿ, ವೆರಿ ಅಂತ ಆಗಲ್ಲ, ಬಿಗ್ ವೆರಿ ಆಗಲ್ಲ, ನೆಕ್ಸ್ಟ್ ಆರ್ನು ಆಗಲ್ಲ, ವಿತ್ನು ಆಗಲ್ಲ. ನೀವು ಉಚ್ಚಾರಣೆ ಮಾಡ್ಬೇಕಾದ್ರೆ ಅವು ಪ್ರಾಸ ಪದಗಳಾಗಿ ಬದಲಾಗಬೇಕು, ಆ ರೀತಿಯಾಗಿರ್ಬೇಕು. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ 6ನೇ ಪ್ರಶ್ನೆಗೆ. ನೆಕ್ಸ್ಟ್ 7ನೇ ಪ್ರಶ್ನೆ, ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಟ್ಟಿಂಗ್. ಅಂದ್ರೆ ದ ಮೀನಿಂಗ್ ಆಫ್ ಅ ವರ್ಡ್ ಕ್ವಿಟ್ಟಿಂಗ್ ಅಂದ್ರೆ ಕ್ವಿಟ್ ಮಾಡೋದು ಅಂತ ಹೇಳ್ತೀವಿ. ಕ್ವಿಟ್ಟಿಂಗ್ ಮೀನಿಂಗ್ ಏನಂತ ಕೇಳಿದ್ದಾರೆ. ಕ್ವಿಟ್ ಪದದ ಮೀನಿಂಗ್ ಏನಂತ ಕೇಳಿದ್ದಾರೆ. ಇಲ್ಲಿ ಟು ಸ್ಟಾಪ್ ಅಂತ ಆಗ್ತೈತಿ ಅಥವಾ ಸ್ಟಾಪಿಂಗ್ ಅಂತ ಆಗ್ತೈತಿ. ಎಕ್ಸಾಂಪಲ್ ಅಂದ್ರೆ ದೇ ಸ್ಟಾಪ್ ಸ್ಮೋಕಿಂಗ್ ಅಂದ್ರೆ ಅವರು ಧೂಮಪಾನವನ್ನ ನಿಲ್ಲಿಸಿದ್ರು, ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ರು. ಇಲ್ಲಿ ಸ್ಟಾರ್ಟಿಂಗ್ ಅಂತ ಆಗಲ್ಲ, ಯಾಕಂದ್ರೆ ಕ್ವೈಟ್ ಅಂದ್ರೆ ಬಿಡುವುದು, ಅಂದ್ರೆ ಮುಕ್ತಾಯಗೊಳಿಸೋದು. ಆದ್ರೆ ಇದು ಸ್ಟಾರ್ಟಿಂಗ್ ಅಂದ್ರೆ ಪ್ರಾರಂಭ ಅಂತ ಆಗ್ತೈತಿ. ಹಾಗಾಗಿ 1ನೇ ಆಪ್ಷನ್ ಆಗಲ್ಲ. ಟು ಜಾಯಿನ್ ಆಗಲ್ಲ, ಅಂದ್ರೆ ನೀವು ಜಾಯಿನ್ ಆಗೋದು, ಆ ಸಭೆಗೆ ಸೇರಿಕೊಳ್ಳೋದು ಅಥವಾ ಸೇರುವುದು ಅಂತ ಅರ್ಥ ಆಗ್ತೈತಿ. ಟು ಲೀವ್ ದಿ ಜಾಬ್, ಓಕೆ, ಇದು ಲೀವ್ ದಿ ಜಾಬ್ ಅಂದ್ರೆ ಕೆಲಸವನ್ನ ಬಿಡುವುದು ಅಂತ ಆಗ್ತೈತಿ ಹೊರತು ಇಲ್ಲಿ ಕ್ವಿಟ್ ಆಗಲ್ಲ, ಅಂದ್ರೆ ಬಿಡೋದು. ಏನನ್ನ ಬಿಡೋದು ಅಂತ ಕೇಳಿಲ್ಲ ಅವ್ರು ನಮ್ಗೆ ಕೇಳಿದ್ದೇನು ಕ್ವಿಟ್ ಇದ್ದು, ಅದರ ಮೀನಿಂಗ್ ಏನಂತ ಕೇಳಿದ್ರೆ ಟು ಸ್ಟಾಪ್ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗ್ತೈತಿ. ನೆಕ್ಸ್ಟ್ the opposite word of a true. The opposite of the word true. ಈ ಟ್ರೂ ಪದದ ಅಪೋಸಿಟ್ ವರ್ಡ್ ಏನಂತ ಕೇಳಿದ್ದಾರೆ, ವಿರುದ್ಧ ಪದ ಟ್ರೂ, ಅದರ ಅಪೋಸಿಟ್ ಫಾಲ್ಸ್ ಆಗ್ತೈತಿ. ಟ್ರೂತ್ ಅಂದ್ರೆ ನಿಜ ಅಂತ ಆಗ್ತೈತಿ. ಟ್ರೂ ಅಂದ್ರೆ ನೆಕ್ಸ್ಟ್ ಫ್ಯಾಕ್ಟ್ ಅಂದ್ರೆ ಘಟನೆಗಳನ್ನ ಹೇಳ್ತೀವಿ. ರಾಂಗ್ ಅಂದ್ರೆ ತಪ್ಪು ಅಂತ ಹೇಳ್ತೀವಿ. ಹಾಗಾಗಿ ಟ್ರೂದ ಅಪೋಸಿಟ್ ವರ್ಡ್ ಫಾಲ್ಸ್ ಅಂತ ಆಗ್ತೈತಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಫಾರ್ 8th one. ಹಾಗೆ ಮುಂದೆ ಹೋದಾಗ 9ನೇ ಪ್ರಶ್ನೆ, ದ ಅಪ್ರೋಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್. ಹೌದಾ? ಇಲ್ಲಿ ಒಂದು ವರ್ಡ್ ಅನ್ನ ತುಂಬಬೇಕು, ಅದನ್ನ ಖಾಲಿ ಬಿಟ್ಟಿದ್ದಾರೆ, ಬಿಟ್ಟ ಸ್ಥಳವನ್ನ ತುಂಬಬೇಕು. ಅಮರ್ ಇಸ್ ಅ ಡ್ಯಾಶ್ ಬಾಯ್. ಅಮರ್ ಇಸ್ ಅ
ಡ್ಯಾಶ್ ಬಾಯ್ ಅಂತ ಹೇಳಿದ್ದಾರೆ. ಇಲ್ಲಿ ಅಮರ್ ಇಸ್ ಅ ಬ್ಯೂಟಿ ಬಾಯ್ ಅಂತ ಆಗ್ತೈತೋ ಅಥವಾ ಲಾಂಗ್ ಬಾಯ್ ಅಂತ ಆಗ್ತೈತೋ, ಕ್ಲೆವರ್ ಬಾಯ್ ಆಗ್ತೈತೋ, ಬೆಟರ್ ಬಾಯ್ ಆಗ್ತೈತೋ ಎಂಬುದನ್ನು ನಾವು ಅಲ್ಲಿ ತುಂಬಬೇಕು. ಹೌದಾ? ಅಮರ್ ಇಸ್ ಅ ಕ್ಲೆವರ್ ಬಾಯ್. ಅಮರ್ ಇಸ್ ಅ ಕ್ಲೆವರ್ ಬಾಯ್. ಬೆಟರ್ ಅಂತಾನೂ ಆಗಲ್ಲ, ಲಾಂಗ್ ಅಂತಾನೂ ಆಗಲ್ಲ, ಬ್ಯೂಟಿ ಅಂತಾನೂ ಆಗಲ್ಲ. ಇಲ್ಲಿ ಕ್ಲೆವರ್ ಈಸ್ ಅ ಕ್ಲೆವರ್ ಬಾಯ್. ಅಮರ್ ಇಸ್ ಅ ಕ್ಲೆವರ್ ಬಾಯ್ ಅಂತ ಆಗ್ತೈತಿ. ಅದೇ ರೀತಿಯಾಗಿ 10ನೇ ಪ್ರಶ್ನೆಯನ್ನು ನೋಡಿದಾಗ ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಈ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಯಾವ ಒಂದು ಪದವನ್ನು ತುಂಬಿದಾಗ ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಕನ್ವರ್ಟ್ ಆಗ್ತೈತಿ ಅಂತ ಕೇಳಿದ್ದಾರೆ. ಏನಿದು ವಾಕ್ಯ ಅಂದ್ರೆ ಸೀಮಾ ವಾಂಟೆಡ್ ಡ್ಯಾಶ್ ಪ್ಲೇ. ಸೀಮಾ ವಾಂಟೆಡ್ ಡ್ಯಾಶ್ ಪ್ಲೇ. ಇಲ್ಲಿ ಇರತಕ್ಕಂಥ ಸೆಂಟೆನ್ಸ್ ಅಲ್ಲಿ ಯಾವ್ದನ್ನ ತುಂಬಿದಾಗ ಅದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಕೊಡುತ್ತೆ ಅಂತ ಕೇಳಿದರೆ ಆಪ್ಷನ್ ಎ ಏನಿದೆ, ಇನ್ ಅಂತ ಇದೆ. ಸೀಮಾ ವಾಂಟೆಡ್ ಇನ್ ಪ್ಲೇ ಆಗ್ತೈತಾ? ನೋ, ಆಗಲ್ಲ. ಅದೇ ರೀತಿಯಾಗಿ ನೆಕ್ಸ್ಟ್ ಇಂಟು. ಸೀಮಾ ವಾಂಟೆಡ್ ಇಂಟು ಅಂದ್ರೆ ಒಳಗೆ ಆಗ್ತೈತಿ, ಹಾಗಾಗಿ ಬಿನೂ ಆಗಲ್ಲ. ನೆಕ್ಸ್ಟ್ ಸೀಮಾ ವಾಂಟೆಡ್ ಟು ಪ್ಲೇ. ಇಲ್ಲಿ ಟೂ ನ ಫಿಲ್ ಮಾಡ್ಬೇಕು ನೀವು. ಟೂ ನ ಫಿಲ್ ಮಾಡಿದಾಗ ಆ ವರ್ಡ್ ಮೀನಿಂಗ್ಫುಲ್ ಆಗಿ ಕೊಡ್ತೈತಿ. ಈ ಟೂ ಬರಲ್ಲ. ಬಟ್ ಸೀಮಾ ವಾಂಟೆಡ್ ಟು ಪ್ಲೇ. ಟೂ ಅನ್ನ ತುಂಬಬೇಕು. ಅವಳು ಆಟವಾಡಲು ಬಯಸಿದ್ದಳು ಅಂತ ಹೇಳ್ತಾ ಇದೆ. ಹಾಗಾಗಿ ಟೂ ನ ಫಿಲ್ ಮಾಡಿದಾಗ ಅದು ಸರಿಯಾದ ಉತ್ತರ ಅನಿಸ್ಕೊತೈತಿ. ನೆಕ್ಸ್ಟ್ 11ನೇ ಪ್ರಶ್ನೆ, ದ ಸೂಟೇಬಲ್ ವರ್ಡ್ ದಟ್ ಮೀನ್ಸ್ ಸ್ವಾಲನ್. ಅಂದ್ರೆ ಈ ಪದದ ಇನ್ನೊಂದು ಪದ ಸಿನಾನಮ್ ಅನ್ನ ಬರಿ ಅಂತ ಹೇಳಿದ್ದಾರೆ. ಸ್ವಾಲನ್ ಅಂದ್ರೆ ಉಪ್ಪುವುದು ಅಂತ ಅರ್ಥ ಆಗುತ್ತೆ, ಅಥವಾ ಊದಿಕೊಳ್ಳುವುದು. ಏನಾದ್ರೂ ಗಾಯ ಆದಾಗ ಊದಿಕೊಳ್ಳುತ್ತಲ್ಲ, ಒಳಪೆಟ್ಟುಗಳಾದಾಗ ಊದಿಕೊಳ್ಳುತ್ತಲ್ಲ, ಅದಕ್ಕೆ ಸ್ವಾಲನ್ ಅಂತ ಕರಿತೀವಿ. ಆ ಸ್ವಾಲನ್ ಪದದ ಇನ್ನೊಂದು ಸಿನಾನಮ್ ಅಂದ್ರೆ ಅದರ ಸಮಾನಾರ್ಥಕ ಪದ ಯಾವ್ದಂತ ಕೇಳಿದರೆ ಇಲ್ಲಿ ಸ್ವಾಲನ್ ಸಮಾನಾರ್ಥಕ ಪದ ಬಲ್ಗಿಂಗ್ ಅಂತ ಹೇಳ್ತೀವಿ. ಬಲ್ಗಿಂಗ್ ಅಂದ್ರೂ ಊದಿಕೊಳ್ಳುವುದು ಅಂತ ಅರ್ಥ ಆಗ್ತೈತಿ. ತಿಕ್ ಅಂದ್ರೆ ದಪ್ಪ ಅಂತ ಆಗ್ತೈತಿ. ವೂಂಡ್ ಅಂದ್ರೆ ಗಾಯ ಅಂತ ಆಗ್ತೈತಿ. ಥ್ರಾಟ್ ಅಂತಂದ್ರೆ ಗಂಟಲು ಅಂತ ಆಗ್ತೈತಿ. ಹಾಗಾಗಿ ಬಲ್ಗಿಂಗ್ ಎಂಬುದು ಏನಾಗತೈತಿ, ಸ್ವಾಲನ್ ಪದದ ಸಿನಾನಮ್ ಆಗಿ ಆಗ್ತೈತಿ. ನೆಕ್ಸ್ಟ್ ಕ್ವಶನ್ 12ನೇದ್ದು. ಇಲ್ಲಿ animals and birds Ramana Maharshi love. The meaning sentence that can be formed by rearranging the jumble words. ಈ ಜಂಬಲ್ ಆಗಿರತಕ್ಕಂತ ವರ್ಡ್ ಗಳನ್ನ ರಿಅರೇಂಜ್ ಮಾಡಿದಾಗ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಕೊಡ್ತೈತಿ. ಆ ಸೆಂಟೆನ್ಸ್ ಯಾವ್ದು ಎಂಬುದನ್ನ ಬರ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಅನ್ನ ಫಿಲ್ ಮಾಡಬೇಕು. ಹೌದಾ? ಸಬ್ಜೆಕ್ಟ್ ಏನು? ಫಸ್ಟ್ ರಮಣ ಮಹರ್ಷಿ ಬರುತ್ತೆ. ರಮಣ ಮಹರ್ಷಿ ಓಕೆ, ಇಲ್ಲಿದೆ. ನೆಕ್ಸ್ಟ್ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಲವ್ಡ್ ಇದೇನಾಗುತ್ತೆ, ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಇಲ್ಲಿ ರಮಣ ಮಹರ್ಷಿ ಲವ್ಸ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಈ ವಾಕ್ಯ ಬಂದಿರೋದು ಲವ್ ಫಾರ್ ಅನಿಮಲ್ ಪಾಠದಿಂದ. ಲವ್ ಫಾರ್ ಅನಿಮಲ್ ಪಾಠದಿಂದ ನಿಮ್ಮ 5ನೇ ತರಗತಿ ಪುಸ್ತಕದಲ್ಲಿರುವ ಲವ್ ಫಾರ್ ಅನಿಮಲ್ ಪಾಠದಿಂದ ಬಂದಿದೆ. ಇಲ್ಲಿ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಆಗ್ತೈತಿ. ರಮಣ ಮಹರ್ಷಿ ಅನಿಮಲ್ಸ್ ಅಂಡ್ ಬರ್ಡ್ಸ್ ಲವ್ಡ್ ಆಗಲ್ಲ. ನೆಕ್ಸ್ಟ್ ಲವ್ಡ್ ರಮಣ ಮಹರ್ಷಿ ಬರಲ್ಲ. ಇಲ್ಲಿ ನೀವು ಫಸ್ಟ್ ನಾಮಪದಗಳನ್ನ ಬರೀಬೇಕು. ನೌನನ್ನ ಬರೆದಾಗ ಆ ಸೆಂಟೆನ್ಸ್ ಕ್ರಿಯೇಟ್ ಆಗ್ತೈತಿ. ಹಾಗಾಗಿ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಪಾಠದ ಮುಖ್ಯ ಮೊದಲನೇ ಪುಟದಲ್ಲೇ ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ 13ನೇ ಕ್ವಶನ್, ಶೀಪ್ ಡೊಮೆಸ್ಟಿಕ್ ಅನಿಮಲ್ ಆದ್ರೆ ಯಾವ ಅನಿಮಲ್ ವೈಲ್ಡ್ ಅನಿಮಲ್ ಆಗ್ತೈತೆ ಅಂತ ಕೇಳಿದ್ದಾರೆ. ಗೋಟು, ಡಾಗು, ಕವು ಇವೆಲ್ಲವೂ ಈ 3 ಡೊಮೆಸ್ಟಿಕ್ ಅನಿಮಲ್ ಗೆ ಸಂಬಂಧಪಟ್ಟಿದ್ದಾಗಿದ್ರೆ ಜಿರಾಫೆ ಇದು ವೈಲ್ಡ್ ಅನಿಮಲ್ ಆಗಿದೆ. ಜಿರಾಫೆ ಅದೊಂದು ಕಾಡು ಪ್ರಾಣಿ. ವೈಲ್ಡ್ ಅನಿಮಲ್ ಯಾವ್ದು ಅಂತ ಕೇಳಿದ್ದಾರೆ. ಗೋಟ್ ಇದು ಸಾಕು ಪ್ರಾಣಿಯಾಗಿದೆ, ಡಾಗುನು ಸಾಕು ಪ್ರಾಣಿಯಾಗಿದೆ, ಕೌನು ಸಾಕು ಪ್ರಾಣಿಯಾಗಿದೆ. ಆದ್ರೆ ಜಿರಾಫೆನ ಯಾರು ಮನೆಯಲ್ಲೇ ಸಾಕಲ್ಲ, ಇದು ಕಾಡಲ್ಲಿ ವಾಸ ಮಾಡುತ್ತದೆ. ಹಾಗಾಗಿ ವೈಲ್ಡ್ ಅನಿಮಲ್ ಜಿರಾಫೆ ಆಗಿದೆ. 14ನೇ ಕ್ವಶನ್, ದ ಫುಲ್ ಫಾರ್ಮ್ ಆಫ್ ವೇರೆಂಟ್. ವೇರೆಂಟ್ ಫುಲ್ ಫಾರ್ಮ್ ಯಾವ್ದಂತ ಕೇಳಿದ್ದಾರೆ. ವೇರೆಂಟ್ ಫುಲ್ ಫಾರ್ಮ್ ವರ್ನಾಟ್ ಆಗ್ತೈತಿ. ಇಲ್ಲಿ ಎನ್ ಅಪಾಸ್ಟ್ರಫಿ ಟಿ ಇದೆಯಲ್ಲ, ಈ ಅಪಾಸ್ಟ್ರಫಿನ ತೆಗೆದು ಓನ ಫಿಲ್ ಮಾಡಿದ್ರೆ ಅದು ಫುಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗ್ತೈತಿ. ಅದೇ ರೀತಿಯಾಗಿ 15ನೇ ಪ್ರಶ್ನೆ, ದ ಸ್ಟೂಡೆಂಟ್ಸ್ ಆರ್
ಡ್ಯಾಶ್ ಎಕ್ಸಾಮ್. ದ ಸೂಟೇಬಲ್ ವರ್ಡ್ಸ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಇಲ್ಲಿ ಯಾವ ಒಂದು ಪದವನ್ನ ತುಂಬಿದಾಗ ಅದು ಸೆಂಟೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಕೇಳಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ಎಂಬುದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಳ್ತಾ ಹೋಗ್ತೈತಿ, ಹೌದಾ? ಹಾಗಾಗಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ING ಫಾರ್ಮ್ ಒಳಗಿರ್ಬೇಕು, ರೈಟಿಂಗ್ ಆಗ್ತೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ING ಫಾರ್ಮ್ ಒಳಗೆ ಬರ್ಬೇಕು. ಹಾಗಾಗಿ ರೈಟ್ ಅಂದ್ರೆ ಈ ವರ್ಬ್ ಗೆ ING ಫಾರ್ಮ್ ಅನ್ನ ಸೇರಿಸೋದ್ರಿಂದ ಏನಾಗ್ತೈತಿ, ಇದು ಏನು ಈ ಫಿಲ್ ಇನ್ ದ ಬ್ಲಾಂಕ್ಸ್ ಫಿಲ್ ಆಗ್ತೈತಿ. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದಿ ಎಕ್ಸಾಮ್ ಅಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಿದ್ದಾರೆ ಎಂಬುದನ್ನ ಹೇಳ್ತಾ ಹೋಗ್ತೈತಿ. ಅದೇ ರೀತಿಯಾಗಿ 16ನೇ ಪ್ರಶ್ನೆ, ಆನ್ ರಿಅರೇಂಜಿಂಗ್ ದಿ ಲೆಟರ್ಸ್ ಅ ಮೀನಿಂಗ್ ಫುಲ್ ವರ್ಡ್ ಇಸ್ ಫಾರ್ಮ್ ಅಂದ್ರೆ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಯಾವ ಒಂದು ಶಬ್ದವನ್ನ ರಿಅರೇಂಜ್ ಮಾಡಿದಾಗ ನಿಮಗೆ ಸರಿಯಾದಂತ ಒಂದು ಪದವನ್ನ ಸಿಗುತ್ತೆ ಅಂದಾಗ ಆಪ್ಷನ್ ಬಿ ರಿಸಲ್ಟ್ಸ್. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಅಂದ್ರೆ ಈ ಪದಗಳನ್ನ ಜಂಬಲ್ ಮಾಡಿ ಬರೆದಾಗ ರಿಸಲ್ಟ್ಸ್ ಎಂಬುದನ್ನು ನಮ್ಗೆ ತಿಳಿಸ್ಕೊಡ್ತೈತಿ. ಈ 3 ಪದಗಳನ್ನು ರಿಅರೇಂಜ್ ಮಾಡಿದಾಗ ಬೇರೆ ಬೇರೆ ಸಿನಾನಮ್ಸ್ ಅನ್ನ ಕೊಡ್ತಾವು, ಆದ್ರೆ ಸರಿಯಾಗಿ ಒಂದು ಪದವನ್ನ ಕೊಡೋದಿಲ್ಲ. ಹಾಗಾಗಿ ಆಪ್ಷನ್ ಬಿ ಏನಿದೆ ಇದು ರಿಸಲ್ಟ್ಸ್ ಎಂಬುದನ್ನ ಕೊಡ್ತೈತಿ. ಡೈರೆಕ್ಟ್ ಆಗಿರೋದ್ರಿಂದ ನಾವು ಆಪ್ಷನ್ ಬಿ ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತೀವಿ. ಇಲ್ಲಿವರೆಗೂ ನಾವು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನು ನೋಡ್ತಾ ಹೋದ್ವಿ. ಈ ಪ್ರಶ್ನೆಗಳೆಲ್ಲವೂ ನಿಮ್ಮ 5ನೇ ಕ್ಲಾಸ್ ತರಗತಿಗೆ ಸಂಬಂಧಪಟ್ಟಂತ ಪುಸ್ತಕದಿಂದ ಬಂದಿದೆ ಹೊರತು ಬೇರೆ ಎಲ್ಲಿಂದನೂ ಬಂದಿಲ್ಲ. ಆ ಪಾಠದ ಗ್ರಾಮರ್ ಭಾಗದಿಂದನೇ ಮಾತ್ರ ತೆಗೆದುಕೊಂಡಿದ್ದಾರೆ, ಇದ್ರ ಬಿಟ್ಟು ಬೇರೆ ಏನನ್ನು ತೆಗೆದುಕೊಂಡಿಲ್ಲ. ಎಲ್ಲರೂ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದೀರಿ ಅನ್ಕೋತೀನಿ. ನಿಮ್ಮ ಕೀ ಉತ್ತರಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೆ ಬೇರೆ ಬೇರೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀವಿ. ಹಾಗೂ ರೆಗ್ಯುಲರ್ ಕ್ಲಾಸ್ಗಳನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು.